ಎಲ್ಲರಿಗೂ ನಮಸ್ಕಾರ. ನೋಡಿ, ನಾನು ಈ ದಿನ ಸಿಂಪಲ್ ಬ್ಲೌಸ್ ಕಟ್ಟಿಂಗು ಹೇಳ್ಕೊಡ್ತಾ ಇದ್ದೀನಿ. ಇದರಲ್ಲಿ ಅಳತೆ ತೊಗೊಂಡ್ಬಿಟ್ಟು ಇದರಲ್ಲಿ ಕಟ್ ಮಾಡೋದು. ನೋಡಿ, ಇಷ್ಟು ಬಟ್ಟೆ ಇದೆ. ಇದು ಎಷ್ಟು ಬಟ್ಟೆ ಇದೆ ಅಂತ ನೋಡಿ. ಈ ಅಂಚಲ್ಲಿ ನೋಡಿ, ಇದು ಅಂಚಿಂದ ಅಳತೆ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, 75 ಸೆಂಟಿಮೀಟ್ರು ಕರೆಕ್ಟಾಗಿದೆ. 75 ಸೆಂಟಿಮೀಟ್ರಿಗೆ ನಮಗೆ ಎಷ್ಟು ಬರುತ್ತೆ? 29.5 ಇಂಚು ಬರುತ್ತೆ. ಈ 75 ಸೆಂಟಿಮೀಟ್ರಲ್ಲಿ ಸಫಿಷಿಯೆಂಟಾಗಿ ಯಾವ ರೀತಿ ನೀಟಾಗಿ ಕಟ್ ಮಾಡೋದು ಬ್ಲೌಸನ್ನು ಅಂತ ನಾನು ಇವತ್ತು ಹೇಳ್ಕೊಡ್ತಾ ಇದ್ದೀನಿ. ನಾವು ಇಲ್ಲಿ ಒಂದು ಮಡಿಕೆ ಮಡಿಸ್ಕೊಂಡಿದ್ದೀವಿ. ಈಗ ನಾವು ಫಸ್ಟು ಬ್ಲೌಸ್ನ ಉದ್ದ ಅಳತೆ ಮಾಡ್ಕೋಬೇಕು. ಇದು ಪೂರ್ಣ ಉದ್ದ ಎಷ್ಟಿದೆ ಅಂತ ಫಸ್ಟು ನೋಡೋಣ. ನೋಡಿ, ಇಲ್ಲಿಗೆ 13 ಇದೆ, ಪ್ಲಸ್ ಅರ್ಧ ಇಂಚು, ಹೊಲಿಗೆಗೆ ಅರ್ಧ ಇಂಚು. ನಾವು ಇಲ್ಲಿ ಫಸ್ಟ್ ಏನು ಮಾಡಬೇಕು, ಬಾಟಮಿಗೆ ಒಂದು ಗೆರೆ ಹಾಕೋಬೇಕು. ನೀಟಾಗಿ ಬರಬೇಕು ಅಂತಂದರೆ ಇಲ್ಲಿ ಬಟ್ಟೆ ಒಂದೇ ಸಮ ಇರೋಲ್ಲ. ಆದ್ದರಿಂದ ಇಲ್ಲಿಗೆ ಒಂದು ಮಾರ್ಜಿನ್ ಗೆರೆ ಹಾಕ್ಕೊಳ್ತಾ ಇದ್ದೀನಿ. ಇದು ನೇರ ಇದೆ. ಇಲ್ಲಿಂದ ನಮಗೆ 1.5 ಇಂಚು ಬಾಟಮಿಗೆ ಬಿಡ್ತೀವಿ. ಈಗ ಇಲ್ಲಿಂದ ಇಲ್ಲಿಗೆ 13.5. ಈಗ ನೆಕ್ಸ್ಟು ಆರಮ್ ಹೋಲ್ ಕೆಳಗಡೆ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ನೋಡಿ, 8 ಇದೆ. ಕರೆಕ್ಟು ಹೊಲಿಗೆಗೆ 8 ಇದೆ. ಇಲ್ಲಿ ಅರ್ಧ ಇಂಚು ಅಂದರೆ 8.5 ಆರಮ್ ಹೋಲ್ ಕೆಳಗಡೆ ಬರುತ್ತೆ. ನೋಡಿ, ಇಲ್ಲಿಗೆ 1.5 ಇಂಚು ಇದು ಮಾಡಿಕೊಂಡು ನೋಡಿ, ಇಲ್ಲಿ 8.5ನ ನಾವು ಗುರ್ತು ಮಾಡಬೇಕಾಗುತ್ತೆ. ನೋಡಿ, ಇಲ್ಲಿಂದ ಇಲ್ಲಿಗೆ 8.5. ಇದು ಭುಜ. ಇವಾಗ ಇದರಲ್ಲಿ ಭುಜ ಹೇಗೆ ಕಂಡುಹಿಡಿಬೇಕು ಅಂತಂದರೆ, ಇದರಲ್ಲಿ ಕಟ್ಟಿಂಗ್ ಎಷ್ಟೋಗಿದೆ, ಉಳಿದಿರೋದು ಎಷ್ಟೋಗಿದೆ ಅಂತ ನಾವು ಹೀಗೆ ಕಂಡುಹಿಡಿಬಹುದು. ನೋಡಿ, ನೀಟಾಗಿ ಇಟ್ಕೊಂಡಿದ್ದೀವಿ. ಇಲ್ಲಿಂದ ಇಲ್ಲಿಗೆ ಅರ್ಧ ಇಂಚು, ಇಲ್ಲಿಂದ ಇಲ್ಲಿಗೆ ಅರ್ಧ ಇಂಚು ಅಂತಂದರೆ ನೋಡಿ ಎಷ್ಟು ಕಟ್ಟಿಂಗ್ ಹೋಗಿದೆ ಅಂದರೆ ನೋಡಿ 5 ಇಂಚು ಕಟ್ಟಿಂಗ್ ಹೋಗಿದೆ. ಅಲ್ಲಿಗೆ 5ರಲ್ಲಿ ಅರ್ಧ 2.5 ತಗೋಬೇಕು. ಕಟ್ಟಿಂಗ್ ಮಾಡೋದು 2.5. ಓಕೆನಾ? ನೆಕ್ಸ್ಟು ಇದರಲ್ಲಿ ಇದು ಉಳಿದಿರೋ ಬಟ್ಟೆ ಈ ಕಡೆ ಅರ್ಧ ಇಂಚಿದೆ, ಈ ಕಡೆ ಅರ್ಧ ಇಂಚಿದೆ. ನೋಡಿ, ಅರ್ಧ ಇಂಚು ಹೇಗೆ ಅಂದರೆ ನೋಡಿ, ಈ ಉಳಿದಿರೋ ಬಟ್ಟೆಯಿಂದ ಈ ಹೊಲಿಗೆಗೆ ಅರ್ಧ ಇಂಚು ಬೇಕಾಗುತ್ತೆ. ಗೊತ್ತಾಯ್ತಾ? ಆದ್ದರಿಂದ ಅರ್ಧ ಇಂಚೆ ಬಿಡಬೇಕು. ನೋಡಿ, ಈ ಕಡೆಗೆ ಅರ್ಧ ಇಂಚು, ಈ ಕಡೆಗೆ ಅರ್ಧ ಇಂಚು. ಟೋಟಲ್ 2.5 ಇದೆ, 3 ಇಡಬೇಕಾಗುತ್ತೆ. ಉಳಿದಿರೋದನ್ನು ನಾವು 3 ಇಟ್ಕೋಬೇಕಾಗುತ್ತೆ. ಈಗ ಅಳತೆನೂ ಮಾಡಿ ಸ್ಕೆಚ್ಚು ಹಾಕ್ತಾ ಇದ್ದೀನಿ. ನೀಟಾಗಿ ನೋಡ್ಕೊಳ್ಳಿ. ಇವಾಗ ಇದನ್ನು ಸೇರಿಸ್ಬೇಕು. ಇಲ್ಲಿ ಒಂದ್ಸಲ ಉದ್ದ ನೋಡ್ಕೊಳ್ಳೋಣ. ಇಲ್ಲಿಗೆ 13.5. ಆವಾಗ ಇದನ್ನು ಸೇರಿಸ್ಬೇಕು. ಈ ವೈಟ್ ತೊಗೊಂಡ್ರೆ ನಿಮಗೆ ಚೆನ್ನಾಗಿ ಕಾಣುತ್ತೆ ಅಂತ ನಾನು ಇದನ್ನು ತೊಗೊಂಡಿದ್ದೀನಿ. ಗೊತ್ತಾಯ್ತಾ? ಈಗ ನೋಡಿ, ನಾವು ಎದೆ ಸುತ್ತಳತೆ ಅಳತೆ ಮಾಡ್ಕೋಬೇಕು. ನಮಗೆ ಈಗ ಎಲ್ಲ ಅದು ಆಗಿದೆ. ನೋಡಿ, ಇದು ಪೂರ್ಣ ಉದ್ದ. ಇದು ಆರಮ್ ಹೋಲ್ ಕೆಳಗಡೆ ಅಂದರೆ ನಮಗೆ ಆರಮ್ ಹೋಲ್ ಎಷ್ಟು ತೆಗಿತಾರೆ ಅಂತ ಉಳಿದಿದ್ದ ಬಟ್ಟೆ ಅಳತೆ ಮಾಡ್ಕೊಂಡಿದ್ದಕ್ಕೆ ಇಷ್ಟು ಸಿಕ್ಕಿದೆ.
ಇವಾಗ ನೋಡಿ ಇದ್ರ ಅಳತೆ ಎಷ್ಟಾಗುತ್ತೆ ಅಂತಂದರೆ ನೋಡಿ 5 ಇಂಚು ಕರೆಕ್ಟಾಗಿದೆ, ಗೊತ್ತಾಯ್ತಾ? ಆರಾಮ್ ಹೋಲು. ಈಗ ಭುಜ ಎಷ್ಟು ಅಂತ 5.5 ಇದೆ. ಭುಜ 5.5 ಇದ್ದಾಗ ಇದು 5 ಇಂಚು ತೆಗೆದಿದ್ದಾರೆ ಈ ಅಳತೆಗೆ. ಯಾಕೆ ಅಂದರೆ ಕೈ ಸಣ್ಣ ಇದೆ ಭುಜದಕ್ಕಿಂತ, ಆದ್ದರಿಂದ ಒಂದೇ ಅಳತೆ ಬಂದಿಲ್ಲ. ಇಲ್ಲಿ 5.5 ಇದ್ದರೆ ಇಲ್ಲೂ 5.5 ಬಂದಿಲ್ಲ. ಇಲ್ಲಿ 5 ಇದೆ, ಇಲ್ಲಿ 5.5 ಇದೆ. ನೋಡಿ ಇಲ್ಲಿ ನೇರ ನೀಟಾಗಿ ಹಾಕೋಬೇಕು. ನೋಡಿ ಇಲ್ಲಿಗೆ ಬರುತ್ತೆ 5.5. ಈಗ ನಾವು ಇಲ್ಲಿಂದ ಇಲ್ಲಿಗೆ 1 ಇಂಚು ಅಳತೆ ಮಾಡಿಕೊಂಡು ಹಿಂಭಾಗದ ಆಕಾರ ಹಾಕ್ತೀವಿ. ಇದು ಹಿಂಭಾಗನೇ. ಇವಾಗ ಎದೆ ಸುತ್ತಳತೆ ಅಳತೆ ಮಾಡ್ಕೋಬೇಕು. ನೋಡಿ ಇಲ್ಲಿ ಏನು ಹೊಲಿಗೆ ಇಲ್ದ ಹತ್ರ ಮೇಲ್ಭಾಗದಲ್ಲಾದರೂ ತಗೋಬೋದು, ಒಳಭಾಗದಲ್ಲಾದರೂ ತಗೋಬೋದು. ಮೇಲ್ಭಾಗದಲ್ಲಿ ತಗೊಂಡ್ರೆ +2 ಇಂಚು ಕೂಳೆಗೆ ಬೇಕಾಗುತ್ತೆ, ಅಥವಾ 1.5 ಇಂಚು. ನಾವು ಎಷ್ಟು ಇಟ್ಕೊಳ್ತೀವೋ ಕೂಳೆಗೆ ಅಷ್ಟು. ಮೇಲ್ಭಾಗದಲ್ಲೂ ಕೂಡ ಹೊಲಿಗೆ ಎಲ್ಲಿಲ್ಲ ಇರಲ್ವೋ ಅಲ್ಲಿ ತಗೋಬೇಕಾಗುತ್ತೆ. ಒಳಭಾಗದಲ್ಲಿ ಕೂಡ ಹೊಲಿಗೆ ಎಲ್ಲಿರಲ್ವೋ ಅಲ್ಲಿ ತಗೊಂಡ್ರೆ ನಮಗೆ ಸುತ್ತಳತೆ ನೀಟಾಗಿ ಗೊತ್ತಾಗುತ್ತೆ. ಇಲ್ಲಿ ಹಿಡ್ದಿರೋ ಹತ್ರ ತೊಗೊಂಡ್ರೆ ನೋಡಿ, ಹೀಗೆ ತೊಗೊಂಡ್ರೆ ಇಲ್ಲಿ ಡಾಚ್ ಹಿಡ್ದಿರ್ತೀವಿ, ಅದು ಲೆಸ್ ಆಗಿಬಿಡುತ್ತೆ. ಆದ್ದರಿಂದ ನಮಗೆ ಅಳತೆ ಸಿಗೋದಿಲ್ಲ. ಇಲ್ಲಿಂದ ಇಲ್ಲಿಗೆ ನಾವು ಕೂಳೆಗೆ 2 ಇಂಚು ಬಿಟ್ಕೊಂಡ್ರು ಕೂಡ ಇಲ್ಲಿ ಹೋಗಿರೋ ಬಟ್ಟೆ ಅಳತೆ ಸಿಗಲ್ಲ. ಆವಾಗ ಏನಾಗುತ್ತೆ, ಎದೆಕಟ್ಟು ಬಿಗಿ ಬರುತ್ತೆ. ಆದ್ದರಿಂದ ನೋಡಿ ಯಾವುದು ಹೊಲಿಗೆ ಇಲ್ದ ಹತ್ರ ತಗೋಬೇಕು. ನೋಡಿ ಇಲ್ಲಿ ಹೊಲಿಗೆ ಹಿಡ್ದಿರಲ್ಲ ಅಲ್ಲಿ ತಗೊಳ್ತಾ ಇದ್ದೀನಿ. ಸಿಂಗಲ್ ಪಟ್ಟಿ ಕಡೆಯಿಂದನೇ ತಗೋಬೇಕಂದ್ರೆ ಉಕ್ಸಿನ ಪಟ್ಟಿ ಕಡೆಯಿಂದ ನೋಡಿ ಇಲ್ಲಿ 1/2 ಇಂಚು. ನೋಡಿ ನಮಗೆ 9.25 ಬರ್ತಾ ಇದೆ ಸುತ್ತಳತೆ ಫುಲ್ಲು. ಇಲ್ಲಿ 2 ಇಂಚು ಅಂತಂದರೆ 9.5 ಅಂತ ಅಂದ್ಕೊಂಡ್ರು ಕೂಡ ಇಲ್ಲಿ 2 ಇಂಚು ಅಂದರೆ 11.5 ಬರುತ್ತೆ. ನಾವೀಗ 2 ಇಂಚು ಕೂಳಗೆ ಬಿಟ್ಟರೆ 11.5 ಇಟ್ಕೋಬೇಕಾಗುತ್ತೆ. ನೋಡಿ ಇಲ್ಲಿ 11.5 ಇಟ್ಕೊಂಡ್ರೆ ಕೂಳೆ 2 ಇಂಚ್ ಬರುತ್ತೆ. ಇಲ್ಲೂ ಕೂಡ ಇಲ್ಲಿ ಇದೇ ಕೂಡ ಕಂಟಿನ್ಯೂ ಆಗುತ್ತೆ. ಸೊಂಟದ ಸುತ್ತಳತೆ ಇಲ್ಲಿ ಯಾವ ರೀತಿ ಮಾಡ್ಕೋಬೇಕು ಅಂದರೆ ನೋಡಿ, ಈ ಹೊಲಿಗೆ ಇರುತ್ತೆ ನೋಡಿ, ಇಷ್ಟು ಜಾಸ್ತಿ ಆಗುತ್ತೆ. ಈ ಜಾಸ್ತಿನ ಎಷ್ಟಿದೆ ನೋಡ್ಕೊಳ್ಳಿ. ಇಲ್ಲಿ ನಾವು ಡಾಚ್ ಹಿಡಿಯೋದಕ್ಕೆ ನೋಡಿ 1.5 ಇಂಚಿದೆ. ಇಲ್ಲಿಗೆ 3/4 ಇಂಚಿಗೆ ನಾವು ಡಾಚ್ ಹಿಡಿದ್ಬಿಟ್ರೆ ಈ 1.5 ಲೆಸ್ ಆಗುತ್ತೆ. ಗೊತ್ತಾಯ್ತಾ? ಇದು ಭುಜ ಇದೆಯಲ್ಲ, ಇದ್ರ ಮಧ್ಯಭಾಗದಿಂದ ಇಲ್ಲಿಗೆ ನಾವು ಗುರ್ತು ಹಾಕ್ಕೊಂಡು ಈ ಕಡೆಗೆ 3/4 ಇಂಚು, ಈ ಕಡೆಗೆ 3/4 ಇಂಚು. ಇವಾಗ ನೋಡಿ ಸೊಂಟದ ಸುತ್ತಳತೆ ಯಾವ ರೀತಿ ಬರುತ್ತೆ ಅಂತ. ನೋಡಿ ಹೀಗಿದೆಯಲ್ಲ, ನೋಡಿ ಇಲ್ಲಿ ಹೊಲಿಗೆ ಬಂದಿದೆ, ಇಲ್ಲಿಂದ ಇಲ್ಲಿವರೆಗೂ ಕರೆಕ್ಟಾಗಿ ಬಂದಿದೆ. ಇಲ್ಲಿ ನಾವು ಡಾಚ್ ಹಿಡ್ದಿರ್ತೀವಿ, ಈ ಪಾಯಿಂಟಿಗೆ ಇದನ್ನ ಇಟ್ಕೊಂಡ್ರೆ ಇಲ್ಲಿ ಕರೆಕ್ಟಾಗಿ ಬರುತ್ತೆ. ಇದು ಅಳತೆಗೆ ಪರ್ಫೆಕ್ಟಾಗಿ ಆಗುತ್ತೆ. 11.5 ಇಟ್ಕೊಂಡಿರೋದು ನಮಗೆ ಕರೆಕ್ಟಾಗಿ ಆಗಿದೆ. ಇದು ಹಿಂಭಾಗದ ಆಕಾರ. ಈಗ ನಾವು ನೆಕ್ ಡೀಪು, ಈ ನೆಕ್ ಡೀಪನ್ನು ಎಲ್ಲಿ ತಗೋಬೇಕು ನೋಡಿ, ಇಲ್ಲಿ ತಗೋಬೇಕು. ಇಲ್ಲಿ ಉಳಿದಿರೋ ಬಟ್ಟೆನ ನಾವು ಅಳತೆ ಮಾಡಿಕೊಂಡ್ರೆ ನೆಕ್ ಡೀಪು ಸಿಗುತ್ತೆ. ನೋಡಿ ನಮಗೆ ಇಲ್ಲಿದೆ ಬಾಟಮು, ಈ ಬಾಟಮಿಗೆ ಕರೆಕ್ಟಾಗಿ ಬಾಟಮ್ ಇಟ್ಕೊಂಡ್ರೆ ನೋಡಿ ಇಲ್ಲಿ 1/2 ಇಂಚು ನಾವು ಕೂಳೆಗೆ ತೆಕ್ಕೊಂಡ್ರೆ ಇಷ್ಟನ್ನ ನೆಕ್ ಡೀಪ್ ಇಳಿಸ್ಬೇಕು. ಈಗ ನೀವು ನೆಕ್ ಶೇಪನ್ನು ಬೇಕಾದರೆ ಚೇಂಜ್ ಮಾಡ್ಕೋಬಹುದು. ಗೊತ್ತಾಯ್ತಾ? ಇದು ರೌಂಡ್ ಇದೆ, ರೌಂಡ್ ನೋಡಿ ಈ ರೀತಿ ರೌಂಡ್ ಹಾಕಿದರೆ ರೌಂಡ್ ಆಗುತ್ತೆ.
ಅಕಸ್ಮಾತ್ ನೀವೇನಾದರೂ ಇಲ್ಲಿ ಚೇಂಜ್ ಮಾಡ್ಕೊಳ್ತೀವಿ ಅಂದರೆ ಚೇಂಜ್ ಮಾಡ್ಕೋಬೋದು. ಇವಾಗ ನಾನು ಒಂದನ್ನು ಚೇಂಜ್ ಮಾಡ್ತೀನಿ. ಅದು ಯಾವ ರೀತಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂದರೆ, ನೋಡಿ ಇಲ್ಲಿ 2.5 ಇಂಚಿಗೆ ಒಂದು ಗುರ್ತು ಮಾಡ್ತಾ ಇದ್ದೀನಿ ಶೇಪ್ ಬದಲಾವಣೆ ಮಾಡೋದಕ್ಕೆ. ನೋಡಿ ಇಲ್ಲಿ 3 ಇಂಚು ಗುರ್ತು ಮಾಡ್ತಾ ಇದ್ದೀನಿ. ಇದು ನೆಕ್ಕು ವಿಡ್ತ್ ಜಾಸ್ತಿ ಮಾಡಿದ್ರು ಇಲ್ಲಿ ಶೇಪು ಏನು ವ್ಯತ್ಯಾಸ ಆಗ್ದಂಗೆ ಮಾಡ್ತೀನಿ. ಆದ್ದರಿಂದ ನಾವು ಭುಜನೂ ಕೂಡ ವ್ಯತ್ಯಾಸ ಮಾಡೋದು ಬೇಡ. ಇಲ್ಲಿ ಯಾವ ರೀತಿ ಅಂದರೆ ನೋಡಿ 2 ಇಂಚನ್ನ ಹಾಗೆ ಇಳಿಸ್ಕೊಳ್ಳಿ. ನೋಡಿ 2 ಇಂಚು ಹಾಗೆ ಇಳಿದಿದೆ. ನೋಡಿ ಇಲ್ಲಿ 3.5 ಇದೆ, 3 ಇಂಚು ಅಲ್ಲಿಗೆ ನಮಗೆ ಹೊಲಿಗೆ ಹೋದರೆ 3.5 ಬರುತ್ತೆ. ನೋಡಿ ಇದನ್ನ ರೌಂಡ್ ಮಾಡ್ಕೊಳ್ಳಿ. ಇದು ಇಲ್ಲಿ ಬಂದಿತ್ತಲ್ಲ, ಇವಾಗ ಇಷ್ಟು ಮಾಡಿದ್ದೀನಿ. ಇದು ಏನು ಅಂತಂದರೆ ಇಲ್ಲಿಗೆ ನಾವು ಲಾಡಿ ಕಟ್ಕೋಬೇಕಾಗುತ್ತೆ. ಇದ್ರ ಆಕಾರಕ್ಕೆ ಕರೆಕ್ಟಾಗಿ ಇಲ್ಲಿಗೆ ಲಾಡಿ ಕಟ್ಕೊಂಡ್ರೆ ಈ ನೆಕ್ ಶೇಪು ಕರೆಕ್ಟಾಗಿ ಆಗುತ್ತೆ. ಇಲ್ಲಿ ಮಾತ್ರ ಅಗಲ ಆಗುತ್ತೆ, ಇಲ್ಲಿನ ನಾವು ಬಂಧಿಸ್ದಂಗೆ ಆಗುತ್ತೆ. ಆವಾಗ ಭುಜ ಮತ್ತು ಇದನ್ನು ಸೇರಿಸೋದು ಬೇಡ. ನೋಡಿ ಇಲ್ಲಿ ಲೈಟಾಗಿ 1/4 ಇಂಚು ಅಥವಾ ಅರ್ಧ ಇಂಚು ಕ್ರಾಸ್ ಮಾಡ್ತಾರೆ. ಆ ರೀತಿ ಕ್ರಾಸ್ ಮಾಡ್ಬೋದು, ಲೈಟಾಗಿ ಕ್ರಾಸ್ ಮಾಡಬೇಕು. ಅದು ಕ್ಲೋಸ್ ನೆಕ್ಕಿಗೆ ಮಾತ್ರ ನಾವು ಅರ್ಧ ಇಂಚು 1/4 ಇಂಚು ತೆಗಿತೀವಿ. ಈಗ ಓಪನ್ ನೆಕ್ ಇರೋದ್ರಿಂದ ಕ್ರಾಸ್ ಜಾಸ್ತಿ ಮಾಡಬಾರ್ದು, ಲೈಟಾಗಿ ಮಾಡಬೇಕು. ಇದು ಹಿಂಭಾಗ ಆಕಾರ. ಇವಾಗ ನಾನು ಇದನ್ನು ಕಟ್ ಮಾಡ್ತೀನಿ. ಇಲ್ಲಿಗೆ ಒಂದು ಕಚ್ ಹಾಕ್ಬಿಡ್ಬೇಕು ನೀವು. ಇದು ಹಿಂಭಾಗ ಆಯಿತು. ನೆಕ್ಸ್ಟ್ ನೋಡಿ, ಹಿಂಭಾಗ 13.5 ಇರೋದ್ರಿಂದ ಮುಂಭಾಗನ ನಾವು 12.5ಗೆ ಗುರ್ತು ಮಾಡ್ತಾ ಇದ್ದೀವಿ. ಇದು ಸೇಮು ನೆಕ್ಕು ನೋಡಿ ಇಲ್ಲೇ ಇದೆ, ನೆಕ್ ಅಳತೆ ಸೇಮ್ ಇದೆ, ಭುಜದ್ದು ಕೂಡ ಸೇಮ್ ಇದೆ. ಭುಜನೂ ಕೂಡ ಒಂದು ಸ್ವಲ್ಪ ಓಪನ್ ನೆಕ್ಕಿಗೆ ಜಾಸ್ತಿ ತೆಗಿಬಾರ್ದು ಕ್ರಾಸು, ಒಂದು ಸ್ವಲ್ಪ ಈ ರೀತಿ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇದು ನೆಕ್ಕು 7.5 ಇಡ್ತಾ ಇದ್ದೀನಿ, 7.5 ಬರುತ್ತೆ, 7 ಇಡ್ತಾ ಇದ್ದೀನಿ. ಕಟ್ಟಿಂಗ್ ಹೋದ್ಮೇಲೆ 7.5 ಬರುತ್ತೆ. ಇದು ನೆಕ್ ಇಡ್ತಾ ಇದ್ದೀನಿ. ಇದು ಭುಜ ಇಲ್ಲಿಂದಾನೇ ಇಟ್ಕೋಬೇಕು, 5 ಇಂಚು. ಇದು ಇಲ್ಲಿಂದ ಇಲ್ಲಿಗೆ 11.5. ಇಲ್ಲಿಂದ ಕೂಡ 11.5. ಇಲ್ಲಿ ಕೂಡ 5 ಇಂಚು. ಇದು ಮಾತ್ರ 5.5. ಅಳತೆ ಪರ್ಫೆಕ್ಟ್ ಆಗಿ ಬರಬೇಕು ಅಂದರೆ ಎಲ್ಲ ಕಡೆನೂ ಅಳತೆ ಮಾಡ್ಕೋಬೇಕು.
ಓಕೆನಾ. ಇಲ್ಲಿ ನಾವು 3/4 ಇಂಚು ಗುರ್ತು ಮಾಡಿಕೊಂಡು ನೋಡಿ ಮುಂಭಾಗಕ್ಕೆ ಆಕಾರ ಈ ರೀತಿ ತೆಗಿಬೇಕು. ಈ ಕಡೆಯಿಂದ ಇಲ್ಲಿಗೆ ತೆಗಿಬೇಕು. ಇಲ್ಲಿ ಕಟ್ ಮಾಡಬಾರ್ದು, ಯಾಕೆಂದರೆ ಹಿಂಭಾಗ ಮುಂಭಾಗ ಜಾಯಿಂಟ್ ಮಾಡೋ ಹತ್ರ ಒಂದೇ ಸಮ ಇರಬೇಕು. ಯಾಕೆಂದರೆ ಇಲ್ಲಿ ಕಟ್ ಮಾಡಿಬಿಟ್ರೆ ಇದು ಕಡಿಮೆ, ಇದು ಜಾಸ್ತಿ ಬರುತ್ತೆ. ಇಷ್ಟೇ ಇರಬೇಕು. ಇದು ನಾವು 2 ಇಂಚನ್ನ ಕೂಳೆ ಮಾಡ್ಕೋತಿದ್ದೀವಿ, ಆದ್ದರಿಂದ 2 ಇಂಚು ಕೂಳೆ ಮಾರ್ಜಿನು. ಇದು ಇಷ್ಟಕ್ಕಿದೆ ನಮಗೆ. ಇಲ್ಲಿಂದ ಇಲ್ಲಿಗೆ 1.5. ಇದು ಕ್ರಾಸ್. ಇದು ಇಲ್ಲಿ 12.5. ಇದು ಇಲ್ಲಿಗೆ ಬರುತ್ತೆ. ಗೊತ್ತಾಯ್ತಾ. ಈಗ ಕಟಿಂಗುಕ್ಕಿಂತ ಮುಂಚೆ ನೋಡಿ, ಇದು ಕಟಿಂಗಿಂತ ಮುಂಚೆ ನಾನು ಇನ್ನೊಂದು ಹೇಳಬೇಕು ಅಂದ್ಕೊಂಡಿದ್ದೀನಿ. ನೋಡಿ, ಇಲ್ಲಿಂದ ನಮಗೆ ಚೆಸ್ಟಿಂದು ಸೆಂಟ್ರ್ ಪಾಯಿಂಟನ್ನು ಗುರ್ತು ಮಾಡ್ಕೋಬೇಕು. ಎಷ್ಟಕ್ಕೆ? 9.5. ಇದು ಸೆಂಟ್ರ್ ಪಾಯಿಂಟು. ಗೊತ್ತಾಯ್ತಾ. ಚೆಸ್ಟಿಂದು ಸೆಂಟ್ರ್ ಪಾಯಿಂಟು. ನಾವು ಇದಕ್ಕೆ ಅನ್ವಯಿಸಿ ಈ 4 ಡಾಚುಗಳನ್ನು ಹಿಡಿಬೇಕು. ಅದರ ಪ್ರಮಾಣಗಳನ್ನು ಹೇಳ್ತಾ ಇದ್ದೀನಿ ನೋಡಿ. ಇದೇ ನೇರವಾಗಿ ಇಲ್ಲಿಗೆ ಹಿಡಿಬೇಕು. ನೀವು ಎಷ್ಟು ಹಿಡಿಬೇಕು? ಇಲ್ಲಿ ಕೂಳೆ ಹೋದ್ಮೇಲೆ 2.5 ಉಳಿಯುತ್ತೆ. ಟೋಟಲಿ 3 ಇಂಚ್ ಹಿಡಿಬೇಕು ನೀವು. ನೋಡಿ, ಇಲ್ಲಿವರೆಗೂ ಹಿಡಿಬೇಕು. ಇಲ್ಲಿ 1/4 ಇಂಚು, ಇಲ್ಲಿ 1/4 ಇಂಚು. ನೋಡಿ, ಈ ರೀತಿ ಡಾಚ್ ಬರುತ್ತೆ. ಈಗ ನೋಡ್ರಿ, ಇದೇ ನೇರ ಕೆಳಗಡೆ ಇಲ್ಲಿ 3 ಇಂಚಿದೆ. ಆದ್ದರಿಂದ ನೀವು 2.5 ಹಿಡೀರಿ. ಇಲ್ಲಿವರೆಗೂ ಮಾತ್ರ ಹಿಡಿಬೇಕು. ಇದು ಸೆಂಟ್ರ್ ಪಾಯಿಂಟ್ ಆಗಿರುತ್ತೆ. ಇದು ಸೆಂಟ್ರ್ ಪಾಯಿಂಟು. ಈ ಡಾಚನ್ನು ಅವರವರ ಬ್ಲೌಸಿಗೆ ಅನ್ವಯಿಸಿ ಹಿಡಿಬೇಕಾಗುತ್ತೆ. ನೋಡಿ, ಇಲ್ಲಿ ಎಷ್ಟಿದೆ ಅಷ್ಟು ನೋಡ್ಕೋಬೇಕು. ಇಲ್ಲಾಂದರೆ ನೋಡಿ, ನೀವು ಇಲ್ಲಿ ಅಳತೆಯನ್ನು ತಗೋಬೋದು. ನೋಡಿ, ಈ ಹೊಲಿಗೆಯಿಂದ ಇದು ಕ್ರಾಸು. ನೋಡಿ, ಇಲ್ಲಿಂದ ಇಲ್ಲಿಗೆ ಇಷ್ಟು ಬರುತ್ತೆ, ಇಲ್ಲಿಂದ ಇಷ್ಟು ಬರುತ್ತೆ. ನೋಡಿ, ಇಲ್ಲಿಗೆ ಬಂದಿದೆ. ಈ ಹೊಲಿಗೆ ಇಲ್ಲಿಗೆ ಬಂದಿರುತ್ತೆ. ಆದ್ದರಿಂದ ಇದು ಎಷ್ಟಿದೆ ಅಂತ ನೋಡ್ಕೊಳ್ಳಿ. ನೋಡಿ, 2.5 ಇಂಚಿದೆ. ಇದಕ್ಕೆ ಎಷ್ಟು ಹಿಡಿಬೇಕು? 1/4 ಹಿಡಿಬೇಕು ನೀವು. 1.5 ಹಿಡಿದ್ರೆ ಜಾಸ್ತಿ ಆಗುತ್ತೆ. ಆದ್ದರಿಂದ 1/4 ಹಿಡಿಬೇಕಾಗುತ್ತೆ. ಅವರವ್ರ ಅಳತೆನ ನೋಡ್ಕೋಬೇಕು. ಗೊತ್ತಾಯ್ತಾ. ಇವಾಗ ನೋಡಿ, ನಮಗೆ ಎಷ್ಟು ಅಳತೆ ಕರೆಕ್ಟಾಗಿ ಸಿಗುತ್ತೆ ಅಂದರೆ ನೋಡಿ, ಈ ಹೊಲಿಗೆಯಿಂದ ಇಲ್ಲಿವರೆಗೂ ಕರೆಕ್ಟಾಗಿ ಬರುತ್ತೆ. ಗೊತ್ತಾಯ್ತಾ. ಮತ್ತು ಇದನ್ನು ಇಲ್ಲಿಂದ ಹಿಡಿದ್ರೆ ಇಲ್ಲಿಗೆ ಕರೆಕ್ಟಾಗಿ ಬರುತ್ತೆ. ಇಲ್ಲಿ 1/4 ಇಂಚು ಕೂಳೆಗೆ ಹೋಗುತ್ತೆ. ಸರಿನಾ. ಇಷ್ಟು ಹಿಡಿಬೇಕು. ಎಷ್ಟು? 1/4 ಹಿಡಿಬೇಕು ಈ ಬ್ಲೌಸಿಗೆ. ಇದು ಸೆಂಟ್ರ್ ಪಾಯಿಂಟ್ ಆಗುತ್ತೆ. ಇದು ಇಲ್ಲಿಗೊಂದು ಕಚ್ಚ ಹಾಕೊಂಡ್ಬಿಟ್ರೆ ಕರೆಕ್ಟಾಗಿ ಬರುತ್ತೆ. ಗೊತ್ತಾಯ್ತಾ. ಇದನ್ನ ಈ ರೀತಿ ಇಟ್ಕೋಬೇಕು. ಈಗ ನೆಕ್ಸ್ಟು ನೋಡಿ, ಇದು ಈ ಪಾಯಿಂಟಿಗೆ ಹೋಗುತ್ತೆ, ಇದು ಈ ಪಾಯಿಂಟಿಗೆ ಹೋಗುತ್ತೆ. ನಾವು ಇಲ್ಲಿ ಒಂದು ಸ್ವಲ್ಪ ಕ್ರಾಸಾಗಿ ಇದೇ ಪಾಯಿಂಟಿಗೆ ಕೂರೋ ಹಂಗೆ ಇಲ್ಲಿಂದ ಇಟ್ಕೋಬೇಕಾಗುತ್ತೆ. ಆರು ಇಂಚು ಹಿಡಿಬೇಕಾಗತ್ತೆ. ನೋಡಿ, ಇಲ್ಲಿ ಹಾಕ್ತಾ ಇದ್ದೀನಿ. ಇಲ್ಲಿಂದ 6 ಇಂಚ್ ಹಿಡಿದ್ರೆ ನಮಗೆ
ಇಲ್ಲಿ 2 ಇಂಚು ಕೂಳೆಗೆ ಹೋಗ್ಬಿಟ್ರೆ ಇಲ್ಲಿ ಒಂದು 4 4.5 ಬರುತ್ತೆ. ನೆಕ್ಸ್ಟು ಇದು ನೋಡಿ ಈ ಆಕಾರದಲ್ಲಿ ಬರಬೇಕು ನೋಡಿ. ಇಲ್ಲಿಂದ ಇದೇ ಪಾಯಿಂಟಿಗೆ ಸೇರಬೇಕು. ಇಷ್ಟು ಅಂತರದಲ್ಲಿ ಹಿಡೀರಿ ನೋಡಿ. ಈ ಪಾಯಿಂಟಿಂದ ಇದಿಷ್ಟು ಅಂತರ, ಇದಿಷ್ಟು ಅಂತರ, ಇದಿಷ್ಟು ಅಂತರ, ಇದು ಇಷ್ಟು ಅಂತರ. ಇವಾಗ ನೋಡಿ ಇದು 4.5 ಬರುತ್ತೆ. ಇಲ್ಲಿ ಅರ್ಧ ಇಂಚ್ ಕೂಳೆ ಹೋದರೆ ಇಲ್ಲಿ ನಾವು ಅಳತೆ ಮಾಡುವಾಗ 4 ಇರುತ್ತೆ. ಇದು ಅಷ್ಟೇ 4.5 ಬರುತ್ತೆ. ಇಲ್ಲಿ 2 ಇಂಚ್ ಕೂಳೆ ಹೋದರೆ ಇದು 2.5 ಇರುತ್ತೆ, 2 ಇಂಚು ಉಳಿಯುತ್ತೆ. ಇದು 3 ಇರುತ್ತೆ, 2.5 ಉಳಿಯುತ್ತೆ. ಈ ರೀತಿ ನೀವು ಆಕಾರ ಮಾಡಬೇಕು. ಈಗ ನಾನು ಇದನ್ನು ಕಟ್ ಮಾಡ್ತೀನಿ. ಇದು ನಾನು ಯಾಕೆ ಈ ರೀತಿ ಕಟ್ ಮಾಡಿದೆ ಅಂತಂದರೆ ನೋಡಿ ಬಟ್ಟೆ ಕಡಿಮೆ ಇರುತ್ತಲ್ಲ, ಆದ್ದರಿಂದ ನೋಡಿ ಇದನ್ನು ಈ ರೀತಿ ಇರೋದನ್ನು ಇಲ್ಲಿ ಕ್ರಾಸ್ ಪೀಸಿಗೆ ಬಳಸ್ಕೋಬಹುದು. ನಾವು ಈ ರೀತಿ ಉದ್ದ ಪೀಸ್ ಇಡೋಲ್ಲ, ಆದ್ದರಿಂದ ನಾವು ಇದನ್ನು ಕ್ರಾಸ್ ಪೀಸಿಗೆ ಬಳಸ್ಕೊಳ್ಳೋಕ್ಕೆ 1 ಪೀಸ್ ಸಿಗುತ್ತೆ. ಎಮರ್ಜೆನ್ಸಿ ಅಂದರೆ 1 ಪೀಸನ್ನು ಬಳಸ್ಕೋಬೋದು. ಅದಕ್ಕೆ ನಾನು ಇಲ್ಲಿ ಅಡ್ಡ ಕಟ್ ಮಾಡಲಿಲ್ಲ. ನೋಡಿ ಬಟ್ಟೆ ಇಷ್ಟೇ ಮಿಕ್ಕಿರೋದು, 75 ಸೆಂಟಿಮೀಟ್ರಲ್ಲಿ ಉದ್ದ ಆಗಿ ಇಷ್ಟೇ ಮಿಕ್ಕಿರೋದು. ನಾವು ಇಟ್ಕೊಳ್ತೀವಿ ಅಂತಂದ್ರೂ ಇದರಲ್ಲಿ ಈ ಕ್ರಾಸ್ ಬೆಲ್ಟಿಗೆ ಇಟ್ಕೊಳ್ಳೋಕ್ಕೆ ಬರ್ತಾ ಇರಲಿಲ್ಲ. ಓಕೆನಾ. ಹಿಂಭಾಗ ಬಾಟಮಿಗೆ ನಾವು ಎಷ್ಟು 1.5 ಇಟ್ಟಿರ್ತೀವಿ, ಇದಕ್ಕೆ 1.5 ಸೇರಿಸಿದ್ರು ನಮಗೆ ಕ್ರಾಸ್ ಬೆಲ್ಟಿಗೆ ಬರಲ್ಲ. ಈ ಕ್ರಾಸ್ ಬೆಲ್ಟಿಗೆ ಈ ಥರ ಇಡಲೂಬಾರ್ದು, ಗೊತ್ತಾಯ್ತಾ. ಅಡ್ಡ ಬಟ್ಟೆನೇ ಇಡಬೇಕು. ಇದು ಮುಂಭಾಗ ಆಯಿತು ಮತ್ತು ಹಿಂಭಾಗ ಆಯಿತು. ಈಗ ನೆಕ್ಸ್ಟ್ ಉಳಿದಿರೋದು ಇಷ್ಟು ಬಟ್ಟೆ, ಇದರಲ್ಲಿ ಸ್ಲೀವ್ ಆಗಬೇಕು. ನೋಡಿ ಇಷ್ಟು ಬಟ್ಟೆ ಉಳಿದಿದೆ. ಇದು ಕಂಕ್ಳಲ್ಲೂ ಅಷ್ಟೇ, ನಾನು ಕಂಕ್ಳಲ್ಲಿ ಹಿಂಗೆ ಉದ್ದು ಕಟ್ ಮಾಡ್ಕೊಂಡು ಇದನ್ನು ಕಟ್ ಮಾಡ್ಕೊಂಡಿಲ್ಲ, ಯಾಕೆಂದರೆ ಇಷ್ಟೇ ಬಟ್ಟೆ ಉಳಿಯೋದು. ಇವಾಗ ನಾವು ಇಲ್ಲಿ ಭುಜದ ಹತ್ರ ಒಂದು ಸ್ವಲ್ಪ ಎತ್ತರ ಮಾಡಿಕೊಂಡು ಸ್ಲೀವನ್ನು ಬೇಕಾದರೆ ಉದ್ದ ಮಾಡ್ಕೋಬಹುದು. ಉದ್ದ ಮಾಡಿಕೊಂಡು ಇಲ್ಲಿಗೆ ಕ್ರಾಸ್ ಹಾಕೋಬಹುದು. ಆದ್ದರಿಂದ ಆ ರೀತಿ ಮಾಡಿದ್ದೀನಿ. ಇಲ್ಲ ನಮಗೆ ಇದರಲ್ಲಿರೋ ಅಷ್ಟೇ ಸ್ಲೀವ್ ಬೇಕು ಅಂತಂದರೆ ಒಂದು ಕಡೆಗೆ ಕ್ರಾಸ್ ಬೆಲ್ಟಿಗೆ ಉಳಿಯುತ್ತೆ, ಅಡ್ಡಡ್ಡ ಬರುತ್ತಲ್ಲ, ಆವಾಗ ಒಂದು ಕಡೆಗೆ ಕ್ರಾಸ್ ಬೆಲ್ಟಿಗೆ ಉಳಿಯುತ್ತೆ. ಇವಾಗ ನಾವು ಸ್ಲೀವು ಇದರಲ್ಲಿ ಅಳತೆ ಮಾಡಿಕೊಂಡು ಇದೇ ರೀತಿನೇ ಇಡೋಣ. ನಮಗೆ ಈಗ ತೋಳಿನ ಅಗಲ ಎಷ್ಟು ಬೇಕು ಅಂತ ನೋಡ್ಕೊಳ್ಳೋಣ. ನೋಡಿ ಇಲ್ಲಿಂದ ನೋಡಿ 9 ಇಂಚು ತೋಳು ಬೇಕಾಗುತ್ತೆ. ಇಲ್ಲಿ ಒಂದು ಗೆರೆ ಹಾಕೊಳ್ತೀನಿ. ನೋಡಿ ಇಲ್ಲಿಗೆ 9 ಇಂಚು. ನೋಡಿ ಇಲ್ಲಿಗೆ ಮಡಿಕೆ ಬಂದಿದೆ. ಇಲ್ಲಿ ಅಂಚಿದೆ, ಆದ್ದರಿಂದ ಇಷ್ಟಕ್ಕೆ ಬಾಟಮಿಗೆ ಬಿಟ್ಬಿಡೋಣ.
ಈಗ ತೋಳಿನ ಉದ್ದ ಇಲ್ಲಿ ಅಳತೆ ಮಾಡ್ಕೋಬೇಕು ನಾವು. ನೋಡಿ ಅಷ್ಟು ಬಾಟಮಿಗೆ ಬಿಟ್ಟರೆ ಇಲ್ಲಿ ಅರ್ಧ ಇಂಚು ಹೊಲಿಗೆ ಹೋದರೆ ಕರೆಕ್ಟಾಗಿ ಇದು ತೋಳಿನುದ್ದ ಇದಕ್ಕೆ ಅಡ್ಜಸ್ಟ್ ಆಗುತ್ತೆ. ನೋಡಿ ಈ ರೀತಿ ನೋಡಿ ಇಲ್ಲಿ ಅರ್ಧ ಇಂಚು ಮಡಿಸ್ಲಿಕ್ಕೆ ಬಿಟ್ಟಿದ್ದೀನಿ. ನೋಡಿ ಇಲ್ಲಿಗೆ ಬರುತ್ತೆ ಹೊಲಿಗೆ, ಇಲ್ಲಿಗೆ ಬರುತ್ತೆ. ಗೊತ್ತಾಯ್ತಾ? ಇನ್ನು ಅರ್ಧ ಇಂಚು ಕೂಳೆಗೆ ಬರುತ್ತೆ. ಅಂದರೆ ಉಳಿದಿರೋ ಬಟ್ಟೆ ನಮಗೆ ಕರೆಕ್ಟಾಗಿ ತೋಳಿಗಾಗುತ್ತೆ. ಆ ಮೆಜರ್ಮೆಂಟಿಗೆ 75 ಸೆಂಟಿಮೀಟ್ರು ಕರೆಕ್ಟಾಗಿ ಬರುತ್ತೆ ಅಂತ. ಇವಾಗ ನಿಮಗೆ ಆರಮ್ ಹೋಲು ಅಷ್ಟು 5 ಇಂಚು ತೆಗೆದಿದ್ದೀವಿ ನಾವು. ಇದರಲ್ಲಿ ಎಷ್ಟು ತೆಗಿಬೇಕು ನೋಡಿ, ಇಲ್ಲಿ ಎಷ್ಟು ಉಳಿದಿದೆ ಅಂತ ನೋಡ್ಕೋಬಹುದು. ನೋಡಿ ಇಲ್ಲಿ ಇಷ್ಟಿದೆ, ಬಾಟಮಿಗೆ ಇಷ್ಟು ಬಿಟ್ಟಿದ್ದೀವಿ ನಾವು. ತೋಳಿನ ಬಾಟಮಿಗೆ ಇಷ್ಟು ಬಿಟ್ಟಿದ್ದೀವಿ. ನೋಡಿ ಇಲ್ಲಿಗೆ ಹೊಲಿಗೆ ಬರುತ್ತೆ, ಇಲ್ಲಿ ಅರ್ಧ ಇಂಚು ಕೂಳೆಗೆ ಬರುತ್ತೆ. ನಾವು ಇಷ್ಟನ್ನು ಕಟ್ ಮಾಡಬೇಕಾಗುತ್ತೆ. ನೋಡಿ ಇಷ್ಟು ಉದ್ದ ಇದೆ, ಇದು ಅರ್ಧ ಇಂಚು ಕೂಳೆಗೆ ಬರುತ್ತೆ. ಆದ್ದರಿಂದ ನಾವು ಇವಾಗ ನೋಡಿ ಈ ಪಾಯಿಂಟಿಂದ ಇಲ್ಲಿಗೆ ಗೆರೆ ಹಾಕಬೇಕು. ಈಗ ನಮಗೆ ಕೂಳೆಗೆ ಎಷ್ಟು 2 ಇಂಚು, ಇದನ್ನು ಇಲ್ಲಿ ನೇರವಾಗಿ ಕಟ್ ಮಾಡಬೇಕು. ಇದು ಉಳಿದಿದ್ರಲ್ಲಿ 7.25 7.25 ಇದೆ. ಇಲ್ಲಿಂದ 7.25 ಇದೆ. 3.25ಗೆ 1, ಇವೆರಡರ ಮಧ್ಯ ಬಿಂದು ಇಲ್ಲಿಗೆ ಅರ್ಧ ಇಂಚು, ಇವೆರಡರ ಮಧ್ಯ ಬಿಂದು ಇದು ಇಲ್ಲಿಗೆ ಅರ್ಧ ಇಂಚು. ನಾವು ಈ ರೀತಿ ಆಕಾರ ತೆಗಿಬೇಕಾಗುತ್ತೆ. ನೋಡಿ ಈ ಭಾಗ ಮತ್ತು ಈ ಭಾಗನ ಕೂಡಿಸ್ಬೇಕು. ಇವಾಗ ಈ ರೀತಿ ಬರುತ್ತೆ. ಮುಂಭಾಗನ ನೋಡಿ ಇಲ್ಲಿಂದ ಈ ಗೆರೆಯಿಂದ ಇಲ್ಲಿ ಒಳಭಾಗದಲ್ಲಿ ಒಂದು ಸ್ವಲ್ಪ ತಗೊಂಡೋಗಿ ಇಲ್ಲಿಗೆ ಸೇರಿಸ್ಬೇಕಾಗುತ್ತೆ. ಇಲ್ಲೂ ಕೂಡ ಅಷ್ಟೇ, ಹಿಂಭಾಗ ಮುಂಭಾಗ ಮೇಲೆ ಕರೆಕ್ಟಾಗಿರಬೇಕು. ಆಮೇಲೆ ಈ ಕಡೆ ಡಿವೈಡ್ ಆಗಿ ಈ ರೀತಿ ಬರುತ್ತೆ. ಇಲ್ಲಿ ನಾವು ತೋಳಿನ ಸುತ್ತಳತೆ ಕೆಳಭಾಗದ್ದು ಎಷ್ಟು ಬರುತ್ತೆ ಅಂತ ಇಲ್ಲಿ ನೋಡ್ಕೋಬಹುದು ನಾವು. ನೋಡಿ ಇಲ್ಲಿಗೆ ನಮಗೆ ಹೊಲಿಗೆ ಬರುತ್ತೆ, ಇಲ್ಲಿಂದ ಇಲ್ಲಿಗೆ ಈ ರೀತಿ ಹೊಲಿಗೆ ಬರುತ್ತೆ. ಆಮೇಲೆ ಇಲ್ಲಿ ನಾವಿಲ್ಲಿ ಅಷ್ಟು 2 ಇಂಚ್ ಇಟ್ಕೊಂಡಿದ್ದೀವಲ್ಲ, ಇಲ್ಲೂ ಕೂಡ ಅಷ್ಟೇ ಇಟ್ಕೊಂಡು ಇದನ್ನು ಕ್ರಾಸ್ ಹಾಕ್ಕೋಬೇಕು. ಕ್ರಾಸ್ ಹಾಕ್ಕೊಂಡು ಇದನ್ನು ಈ ರೀತಿ ಕಟ್ ಮಾಡ್ಕೋಬೇಕು. ಈಗ ಕಟಿಂಗ್ ಮಾಡ್ತೀನಿ. ನೋಡಿ ಇದು ಕ್ರಾಸ್ ಯಾಕೆ ಕಟ್ ಮಾಡಿದೆ ಅಂದರೆ ಹಿಂಗೆ ಮಡಿಸಿದಾಗ ಇಲ್ಲಿಗೆ ಕರೆಕ್ಟಾಗಿ ಕುತ್ಕೊಳ್ಳುತ್ತೆ. ಗೊತ್ತಾಯ್ತಾ? ಮಡಿಸಿ ಆಮೇಲೆ ಇಲ್ಲಿ ನೀಟಾಗಿ ಕಟ್ ಮಾಡ್ಕೋಬೋದು. ಈಗ ನಾವು ಈ ತೋಳನ್ನು ಇಲ್ಲಿ 4 ಪೀಸ್ ಇರುತ್ತೆ, 2 ಪೀಸ್ ಮಾತ್ರ ಕಟ್ ಮಾಡ್ಕೋಬೇಕು. ಈಗ ಕಟ್ ಮಾಡಿದ ತಕ್ಷಣ ನಾವು ಇಲ್ಲಿಗೆ ಸೆಂಟ್ರ್ ಪಾಯಿಂಟಿಗೆ ಕಚ್ ಹಾಕಬೇಕು. ಈಗ ನಮಗೆ ಎಲ್ಲ ಪೀಸು ಆಯಿತು. ಈಗ ನೆಕ್ಸ್ಟು ಕ್ರಾಸ್ ಬೆಲ್ಟಿಗೆ ಹಾಕೋಬೇಕು. ನೋಡಿ ಇದು ಅಡ್ಡ ಪೀಸ್ ಬರುತ್ತೆ, ಮತ್ತು ಇದು ಅಡ್ಡ ಪೀಸ್ ಬರುತ್ತೆ. ಇದರಲ್ಲಿ ಮತ್ತು ಇಲ್ಲಿ ಒಂದಿದೆ, ಇದರಲ್ಲಿ ಹಾಕೋಬೋದು. ಈಗ ನೆಕ್ ಪೀಸಿಗೆ ಬಟ್ಟೆನೇ ಇಲ್ವಲ್ಲ, ಆದ್ದರಿಂದ ನಾವು ಇಲ್ಲಿ ಹಾಕೊಂಡ್ಬಿಟ್ಟು ಇಲ್ಲಿ ನಾವು ಕ್ರಾಸ್ ಪೀಸ್ ತಗೊಂಡು ನೆಕ್ ಪೀಸಿಗೆ ಮಾಡ್ಕೋಬೋದು. ನೋಡಿ ಕ್ರಾಸ್ ಪೀಸಿಗೆ 11.25 ಇಟ್ಟಿದ್ರು ಕೂಡ 1.25 ಕಡಿಮೆ ಆಗುತ್ತೆ. ಆದ್ದರಿಂದ 10 ಇಂಚು ತೊಗೊಂಡಿದ್ದೀನಿ.
ಈಗ ನಾವು ಕ್ರಾಸ್ ಪೀಸಿಗೆ ಯಾವ ರೀತಿ ಅಳತೆ ತಗೋಬೇಕು ಅಂತ ನೋಡಿ. ಇಲ್ಲಿ ನಮಗೆ ಅಳತೆ ಸಿಗುತ್ತೆ ಯಾವ ರೀತಿ ಮ್ಯಾಚ್ ಮಾಡಬೇಕು ಅಂತ. ನೋಡಿ, ಇದು ಹಿಂಭಾಗ, ಇದು ಮುಂಭಾಗ. ಇದು ಹಿಂಭಾಗ, ಇದು ಮುಂಭಾಗ. ಇಲ್ಲಿ ನಮಗೆ ಅರ್ಧ ಇಂಚ್ ಕೂಳೆ ಹೋಗುತ್ತೆ ಮತ್ತು ಇಲ್ಲಿ ಇಷ್ಟನ್ನು ಡಾಚ್ ಹಿಡಿತೀವಿ. ಇವಾಗ ನಮಗೆ ಇಷ್ಟು ಅಳತೆ ಬರುತ್ತೆ. ಎಷ್ಟು? 2.5 ಬರುತ್ತೆ. ನಮಗೆ ಅಳತೆ 2.5 ಬರುತ್ತೆ. 2.5ಗೆ ಇಲ್ಲ ಅರ್ಧ ಇಂಚ್ ಕೂಳೆ, ಇಲ್ಲ ಅರ್ಧ ಇಂಚ್ ಕೂಳೆ ಅಂದರೆ 3.5 ಸೈಡಲ್ಲಿ ಬರುತ್ತೆ. ಈಗ ನಾವು ಸೈಡಲ್ಲಿ 3.5 ಹಾಕೋಬೇಕಾಗುತ್ತೆ. ಅಳತೆ ಪ್ರಕಾರನೇ ಮಾಡ್ತೀನಿ ಅಂದರೆ 3.5 ಕರೆಕ್ಟಾಗಿ ಕಟ್ ಮಾಡಿಕೊಂಡ್ರೆ ಬೇಕಾದಷ್ಟು ಆಗುತ್ತೆ ನಮಗೆ. ನೋಡಿ, ಇಲ್ಲಿಷ್ಟುದ್ದ ಕೂಳೆ, ಇಲ್ಲಿಷ್ಟುದ್ದ ಕೂಳೆ ಜಾಯಿಂಟಿಗೆ ನಮಗೆಷ್ಟು? ಇಲ್ಲಿ 2.5 ಕರೆಕ್ಟಾಗಿ ಪಟ್ಟಿ ಬರುತ್ತೆ ಅಳತೆ ಪ್ರಕಾರ. ಇಲ್ಲಿ ನಾವು 3.5 ಇಟ್ಕೊಂಡಾಗ ಇಲ್ಲಿ 4.5 ಇಟ್ಕೋಬೇಕಾಗುತ್ತೆ. 1 ಇಂಚು ಕ್ರಾಸ್ ಮಾಡಬೇಕಾಗುತ್ತೆ. ಇಲ್ಲಿ ನೇರ ಬಂದು ಈ ರೀತಿ ಕ್ರಾಸ್ ತೆಗಿಬೇಕಾಗುತ್ತೆ. ಇವಾಗ ನಮಗೆ 2 ಪೀಸ್ ಸಿಕ್ತು. ಇದರಲ್ಲಿ 2 ಪೀಸು ಕಟ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ 2 ಪೀಸ್ ಕಟ್ ಮಾಡ್ಕೊಂಡ್ಬಿಟ್ಟು ಇನ್ನು ಮಿಕ್ಕಿದ ಬಟ್ಟೆನಲ್ಲಿ ನಾವು ನೆಕ್ ಪೀಸ್ ಕಟ್ ಮಾಡ್ಕೊಂಡು, ಏಕೆಂದರೆ ಕ್ರಾಸ್ ಬರಬೇಕು, ಕ್ರಾಸ್ ಪೀಸ್ ಸಿಗಬೇಕು ನೆಕ್ ಪೀಸಿಗೆ. ಅದನ್ನು ನೋಡಿ ಅಡ್ಜಸ್ಟ್ ಮಾಡಿ ಕಟ್ ಮಾಡಿಕೊಂಡು ಇನ್ನು ಮಿಕ್ಕಿದ್ದನ್ನು ಕಟ್ ಮಾಡ್ಕೋಬೇಕು. ಬೇರೆ ಇನ್ನು 2 ಪೀಸು ಅಥವಾ ಇನ್ನೂ 4 ಪೀಸ್ ಬೇಕಾಗುತ್ತೆ. ಇದರಲ್ಲಿ 4 ಪೀಸ್ ಸಿಗೋದು ಡೌಟು. ನೋಡಿ, ಇದು 2 ಪೀಸ್ ಆಯಿತು. ಈಗ ಇದಿಷ್ಟು ಬಟ್ಟೆ ಇದೆ ಮತ್ತು ಇದಿಷ್ಟು ಬಟ್ಟೆ ಇದೆ, ಇಷ್ಟೇ ಇರೋದು. ಇದು ನಮಗೆ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿಗೆ ಬರುತ್ತೆ. ನೋಡಿ, ಇದು ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿಗೆ ಸಾಕಾಗುತ್ತೆ. ಈಗ ನಮಗೆ ನೆಕ್ ಪೀಸಿಗೆ ಬೇಕು. ಇವಾಗ ಇದಕ್ಕೆ 2 ಪೀಸ್ ಬರೋದು. ಇನ್ನು ಮಿಕ್ಕಿದ ಪೀಸನ್ನು ನಾವು ಬೇರೆ ಕಡೆ ತಗೋಬೇಕು. ಇಲ್ಲೊಂದಿದೆ ತೋಳೆ ಹಿಂಭಾಗ ಮುಂಭಾಗ. ಇದರಲ್ಲಿ ನೆಕ್ ಪೀಸ್ ತೊಗೊಂಡ್ರೆ ನೋಡಿ, ಇದರಲ್ಲಿ ಇನ್ನೂ 1 ಪೀಸು ಕಟ್ ಮಾಡ್ಕೋಬಹುದು. ನೋಡಿ, ಇದು ಆಗುತ್ತೆ. 2 ಆಯಿತು. ಸೆಂಟ್ರ್ ಪೀಸಿಗೆ 1 ಹಾಕಿ ಮಾಡ್ಬೋದು. ಇದು ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಆಯಿತು. ಇನ್ನು ಇಷ್ಟು ಬಟ್ಟೆ ಇದೆ. ಇದರಲ್ಲಿ ನಮಗೆ ಕ್ರಾಸ್ ಪೀಸ್ ಬರಬೇಕು. ಯಾವ ರೀತಿ ಬರಬೇಕು? ನಾವು ಹೆಮ್ಮಿಂಗ್ ಮಾಡಿದ್ರೂ ಕೂಡ ಕ್ರಾಸೇ ಇರಬೇಕು.
ನೋಡಿ ಕ್ರಾಸ್ ಪೀಸು ಇದು 3 ಬಂತು. ಸಾಕಾಗದೆ ಹೋದರೆ ಮತ್ತೆ ಇಲ್ಲಿ ಉಳಿದಿರೋ ಬಟ್ಟೆನಲ್ಲಿ ಸ್ವಲ್ಪ ಜಾಯಿಂಟ್ ಮಾಡ್ಕೋಬೇಕಾಗುತ್ತೆ. ನೋಡಿ ಇದು ನೆಕ್ ಪೀಸು. ನೋಡಿ ಇವಾಗ ಇದು ಹಿಂಭಾಗ, ಇದು ಮುಂಭಾಗ. ಇದು ಸ್ಲೀವು. ಇದು ಕ್ರಾಸ್ ಬೆಲ್ಟಿಗೆ 4 ಪೀಸ್ ಬಂದಿದೆ. ಒಳಗಡೆ 1 ಪೀಸು ನಾವು ಹಾಕಬೇಕು. ಒಂದು ಸ್ವಲ್ಪ ಮ್ಯಾಚಿಂಗ್ ಇರೋದನ್ನು ಬೇರೆ ಬಟ್ಟೆ ಹಾಕಬೇಕಾಗುತ್ತೆ. ಇದು ಡಬಲ್ ಪಟ್ಟಿ, ಸಿಂಗಲ್ ಪಟ್ಟಿ. ಇದು ಕ್ರಾಸ್ ಪೀಸೇ ಕಟ್ ಮಾಡಿದ್ದೀನಿ, ನೆಕ್ ಪೀಸು. ಇದು ಬ್ಲೌಸ್ ಕಂಪ್ಲೀಟ್ ಆಯಿತು. ಇನ್ನು ನೆಕ್ಸ್ಟು ಹೊಲಿಯೋದು. ಹಾಂ ನೋಡಿ, ನಾನು ಈ ದಿನ ಬ್ಲೌಸ್ ಹೊಲಿತಾ ಇದ್ದೀನಿ. ಕಟಿಂಗ್ ಆಗಿತ್ತು ನೋಡಿ. ಇದು ಡಬಲ್ ಪಟ್ಟಿ, ಸಿಂಗಲ್ ಪಟ್ಟಿ. ಇದು ಕ್ರಾಸ್ ಬೆಲ್ಟಿಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದು ಕೂಡ ತೋಳಿಗೆ ಅಂಚಿದೆ. ಇದು ಬಾಟಮಿಗೆ ಈ ರೀತಿ ಮಡಿಸ್ಬೋದು. ಇದು ರೆಡಿಯಾಗಿದೆ. ಇದು ಹಿಂಭಾಗ ರೆಡಿ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಮುಂಭಾಗದಲ್ಲಿ ನೋಡಿ 2 ಡಾಚ್ ಹಿಡಿದಿದ್ದೀನಿ. ಇದು ಬಲ್ಭಾಗ ಎಡಭಾಗನ ಡಿವೈಡ್ ಮಾಡಿಕೊಂಡು ಇದಷ್ಟು ಡಾಚ್ಗಳನ್ನು ಹಿಡಿತೀನಿ. ನೋಡಿ ಎಡಭಾಗ ಮತ್ತು ಬಲ್ಭಾಗ ನೋಡಿ ಡಾಚ್ ಹಿಡಿದಿದ್ದೀನಿ. ಎಷ್ಟು ನೀಟಾಗಿ ಬಂದಿದೆ ನೋಡಿ. ಇದು ಕೂಡ ನೀಟಾಗಿ ಬಂದಿದೆ. 4 ಕೂಡ ಡಾಚ್ ಹಿಡಿದಿದ್ದೀವಿ. ನಾವು ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ನೋಡಿ, ಹಿಂಭಾಗ ತಗೋಬೇಕು. ಹಿಂಭಾಗನ ಹೀಗೆ ಇಟ್ಕೊಂಡು ನೋಡಿ, ಇದು ಬಗಲಿನ ಕೆಳಗಡೆ ನೋಡಿ, ಇದನ್ನು ಕರೆಕ್ಟಾಗಿ ಹೊಂದಿಸ್ಕೋಬೇಕು. ಈ ಕಡೆದು ಈ ಕಡೆದು. ಇದನ್ನು ಯಾವ ರೀತಿ ಹೊಂದಿಸೋದು ಅಂದರೆ, ನಾವು ನೋಡಿ ಹಿಂಭಾಗ ದೊಡ್ಡದಿದೆ, ಬಾಟಮ್ ಇದೆ. ಫಸ್ಟು ಹಿಂಭಾಗದನ್ನು ಬಾಟಮ್ ಮಾಡಿಕೊಂಡು ನೋಡಿ ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಕ್ರಾಸ್ ಬೆಲ್ಟು. ಈ ಕ್ರಾಸ್ ಬೆಲ್ಟನ್ನು ಯಾವುದು ಹೊಂದಿಕೆ ಆಗುತ್ತೆ ಅಂತ ನಾವು ರೆಡಿ ಮಾಡ್ಕೋಬೇಕು. ನೋಡಿ ಇದನ್ನು ಇಷ್ಟು ಬಾಟಮ್ ಮಾಡ್ತೀವಾ ನೋಡಿ, ಇಲ್ಲಿ ಇಷ್ಟಿದೆ. ಇಲ್ಲಿಗೆ ಅಳತೆ ಕರೆಕ್ಟಾಗಿ ಇಟ್ಕೊಂಡು ಇಲ್ಲಿಗೆ ಅರ್ಧ ಇಂಚು ರೆಡಿ ಮಾಡಿ ನೋಡಿ, ಇಷ್ಟು ಜಾಸ್ತಿ ಬರುತ್ತೆ. ಆಮೇಲೆ ಇದನ್ನು ಬಾಟಮ್ ಮಾಡಿ ನಿಮಗೆ ತೋರಿಸ್ತೀನಿ. ಇದು ಒಂದು ಕರೆಕ್ಟಾಗಿ ಮಾಡ್ಕೊಂಡ್ಬಿಟ್ರೆ ಲಾಸ್ಟ್ ಫಿನಿಶಿಂಗು ತುಂಬ ನೀಟಾಗಿ ಬರುತ್ತೆ. ನೋಡಿ ಇಲ್ಲಿ ಬಾಟಮ್ಗೆ ನಾನು ಕಚ್ ಹಾಕಿದ್ದೀನಿ, ಅಷ್ಟನ್ನು ಮಡಿಸ್ತಾ ಇದ್ದೀನಿ. ನಾವು ಎಷ್ಟು ಬಿಟ್ಟಿರ್ತೀವೋ ಅಷ್ಟನ್ನೇ ಮಡಿಸ್ಬೇಕು, ಜಾಸ್ತಿ ಮಡಿಸ್ಕೋಬಾರ್ದು. ನೋಡಿ ನಾವು ಇದಕ್ಕೆ ಈ ಕಡೆ ಭಾಗನ ಸೇರಿಸ್ಕೋಬೇಕು. ನೋಡಿ ಇದು ಕಂಕ್ಳು, ಈ ಕಂಕ್ಳಿಂದ ಈ ಕಂಕ್ಳನ್ನ ಜೋಡಿಸ್ಕೋಬೇಕು. ಇದನ್ನ ನೋಡಿ ಅರ್ಧ ಇಂಚು ಕೂಳೆ ಮಡಿಸಿದ್ರೆ ನೋಡಿ ಇಷ್ಟುದ್ದ ನಮಗೆ ಪಟ್ಟಿ ಬರಬೇಕು. ಈ ಪಟ್ಟಿ ಇದಕ್ಕೆ ಮಾಡ್ತೀವಿ ಅಂತಂದ್ರೆ ನೋಡಿ, ಇಲ್ಲಿಂದ ನೋಡಿ ಇಲ್ಲಿಂದ ಇಲ್ಲಿಗೆ ಈ ಪಟ್ಟಿ ಉದ್ದ ಕರೆಕ್ಟ್ ಆಗುತ್ತೆ. ಇದಕ್ಕೆ ಅರ್ಧ ಇಂಚ್ ಕೂಳೆ ಅಂದರೆ ನಾವು ಇಷ್ಟಕ್ಕೆ ಕಟ್ ಮಾಡ್ಕೋಬೇಕು. ಗೊತ್ತಾಯ್ತಾ? ನೋಡಿ ಇಷ್ಟು ಕಟ್ ಮಾಡ್ಕೊಂಡ್ರೆ, ಇಷ್ಟು ಕೂಳೆ ಹಿಡಿದ್ರೆ ಇದನ್ನು ಜಾಯಿಂಟ್ ಮಾಡ್ಕೊಂಡ್ರೆ ಇದಕ್ಕೆ ಕರೆಕ್ಟಾಗಿ ಬರುತ್ತೆ. ಈಗ ನೋಡಿ ಇಲ್ಲಿ 2 ಪಟ್ಟಿ ಇದೆ. 2 ಪಟ್ಟಿನೂ ನೀಟಾಗಿ ಕೂಡಿಸ್ಕೊಂಡು
ನೋಡಿ ಇಷ್ಟು ಕರೆಕ್ಟಾಗಿ ನಾವು ಕಟ್ಟಿಂಗ್ ಮಾಡ್ಕೋಬೇಕು ಈ ಕಡೆದನ್ನ. ಓಕೆನಾ? ಇಷ್ಟು ಕಟ್ಟಿಂಗ್ ಮಾಡಿಕೊಂಡು ಇದೆರಡನ್ನು ಜೋಡಿಸಿ ಆಮೇಲೆ ಇದಕ್ಕೆ ಹಚ್ಚಬೇಕು. ನೋಡಿ ಮುಂಭಾಗ ಹಚ್ಕೊಂಡಿದ್ದೀನಿ, ಹಿಂಭಾಗ ಇದು ಸೈಡು ಎರಡರದ್ದು ಹಚ್ಚಾದ್ಮೇಲೆ ನೋಡಿ ಇದು ಕ್ರಾಸ್ ಬೆಲ್ಟು ಹಚ್ಚಿದ್ದೀನಿ. ಹಚ್ಚಾದ್ಮೇಲೆ ಇದೆಲ್ಲ ಕರೆಕ್ಟಾಗಿ ಕೂಡಬೇಕು. ಆವಾಗ ನಮಗೆ ಲಾಸ್ಟ್ ಫಿನಿಶಿಂಗು ನೀಟಾಗಿ ಕೂರುತ್ತೆ. ನೋಡಿ ಕ್ರಾಸ್ ಬೆಲ್ಟ್ ಹಚ್ಕೊಂಡಿದ್ದೀನಿ. ನೋಡಿ ಇದು ಲಾಸ್ಟ್ ಫಿನಿಶಿಂಗು ಈ ರೀತಿ ಕೊಡಬೇಕು. ನೋಡಿ ಈ ಕಡೆದು ಕರೆಕ್ಟಾಗಿದೆ, ನೋಡಿ ಈ ಕಡೆದು ಕರೆಕ್ಟಾಗಿದೆ. ಇದು ಲಾಸ್ಟ್ ಫಿನಿಶಿಂಗಲ್ಲಿ ಕರೆಕ್ಟಾಗಿ ಹಚ್ಚುತ್ತೆ. ಇವಾಗ ನೋಡಿ ಇದರಲ್ಲಿ ಕರೆಕ್ಟಾಗಿ ಈ ಕಡೆ ಇಷ್ಟಿಷ್ಟು ಕೂಳೆ ಬಿಟ್ಬಿಟ್ಟು ನಾವು ತೋಳನ್ನು ಹಚ್ಬಿಟ್ರೆ ಈ ಲಾಸ್ಟ್ ಫಿನಿಶಿಂಗು ಕರೆಕ್ಟಾಗಿ ಕೂರುತ್ತೆ. ಓಕೆನಾ? ಇವಾಗ ನಾವು ಭುಜ ಕೂಡಿಸ್ಬೇಕು. ಇಲ್ಲಿ ಕರೆಕ್ಟಾಗಿ ನಾವು ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಈಗ ಭುಜ ಕೂಡಿಸಿ ನಾವು ನೆಕ್ ಪೀಸ್ ಹಚ್ಚಬೇಕು. ಇಲ್ಲಿ ಕೂಡ ನಾವು ಓಪನ್ ಮಾಡಿರೋದ್ರಿಂದ ಕರೆಕ್ಟಾಗಿ ಕೂಡೆ ಒಂದೇ ಸಮ ಇಟ್ಕೊಂಡು ಜಾಯಿಂಟ್ ಮಾಡ್ಕೋಬೇಕು. ಈಗ ಇಲ್ಲಿ ಮುಂಭಾಗ ನಾವು ಟ್ಯಾಲಿ ಮಾಡ್ಕೋಬೇಕು. ಭುಜ ಕೂಡ್ಸಾಗಿದೆ, ಈ ಮುಂಭಾಗ ಕೂಡ ಟ್ಯಾಲಿ ಮಾಡ್ಕೋಬೇಕು. ನೋಡಿ ಇದು ಎರಡು ಕರೆಕ್ಟಾಗಿದೆ. ಈಗ ನಾವು ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಹಚ್ಚಿ ಇದನ್ನು ಕೂಡ ಹಚ್ಚಾದ್ಮೇಲೂ ಕೂಡ ಇದೇ ರೀತಿ ಟ್ಯಾಲಿ ಕರೆಕ್ಟಾಗಿ ಬರಬೇಕು. ನೋಡಿ ಇವಾಗ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಹಚ್ಚಿದ್ದೀನಿ. ಫಸ್ಟು ಕೂಡ ಕರೆಕ್ಟಾಗಿತ್ತು. ಇವಾಗ ನಾವು ಹಚ್ಚಾದ್ಮೇಲೆ ನೋಡಿ ಈ ಥರ ಎಕ್ಸ್ಟ್ರಾ ಕೂಳೆ ಬಂದಿರುತ್ತೆ, ಅದನ್ನು ಕಟ್ ಮಾಡಿ ಮತ್ತೆ ನಾವು ಸರಿ ಹೊಂದಿಸ್ಕೋಬೇಕು. ನೋಡಿ ಇದರಲ್ಲೂ ಕೂಡ ಇಲ್ಲಿ ಇಷ್ಟು ಎಕ್ಸ್ಟ್ರಾ ಇದೆ, ಇಷ್ಟಕ್ಕೆ ಕಟ್ ಮಾಡ್ತಾ ಇದ್ದೀನಿ. ಇವಾಗ ನೋಡಿ ಇದನ್ನು ಇದ್ರ ಮೇಲೆ ಇಡಬೇಕಲ್ಲ, ಇವಾಗ ಇಟ್ಟಾಗ ಕರೆಕ್ಟಾಗಿ ಇಲ್ಲಿಗೆ ಕಟ್ ಮಾಡಿದರೆ ಕರೆಕ್ಟಾಗಿ ಆಗುತ್ತೆ. ನೋಡಿ ಎಷ್ಟು ಎಕ್ಸ್ಟ್ರಾ ಕೂಳೆ ಇದೆಯೋ ಅಷ್ಟನ್ನೇ ಕಟ್ ಮಾಡಬೇಕು. ಅಕಸ್ಮಾತ್ ಇದು ಹೆಚ್ಚು ಕಡಿಮೆ ಇದ್ದಾಗ ನೀವು ಈ ರೀತಿ ಹೊಂದಿಸ್ಕೊಂಡು ಕಟ್ ಮಾಡ್ಕೋಬೋದು. ಈ ಟೈಮಲ್ಲೇ ಕಟ್ ಮಾಡ್ಕೋಬೇಕು ಹೊಂದಿಸ್ಕೊಂಡು, ಇದರಲ್ಲಿ ವ್ಯತ್ಯಾಸ ಇಲ್ಲ. ಆದ್ದರಿಂದ ಅದೆಷ್ಟಿದೆಯೋ ಅಷ್ಟು ಕಟ್ ಮಾಡಿದ್ದೀನಿ. ನೋಡಿ ಇದು ನೀಟಾಗಿ ಕೂರುತ್ತೆ. ಇವಾಗ ನಾವು ನೆಕ್ ಪೀಸನ್ನು ಹಚ್ಚಿಬಿಡ್ಬೋದು. ಈಗ ನಾನು ನೆಕ್ ಪೀಸನ್ನು ಹಚ್ಚುತ್ತೀನಿ. ನೋಡಿ ಇದು ಕ್ರಾಸ್ ಪೀಸು, ನೋಡಿ ಹಿಂಗೆ ಹೇಳಿದ್ರೆ ಹೀಗೆ ಬರುತ್ತೆ. ಕ್ರಾಸ್ ಪೀಸ್ ಜಾಯಿಂಟ್ ಮಾಡ್ಕೊಂಡಿದ್ದೀನಿ. ಈಗ ನಾನು ನೆಕ್ ಪೀಸನ್ನು ಹಚ್ಚುತ್ತೀನಿ.
ನೋಡಿ ಈಗ ಹೀಗೆ ಈ ರೀತಿ ಹಚ್ಚಿದ್ದೀನಿ. ಇಲ್ಲಿಗೆ ಕಚ್ಚ ಹಾಕ್ಬಿಟ್ಟು ಕರ್ವಿಂಗ್ ಇದ್ದ ಹತ್ರ ಕಚ್ಚ ಹಾಕ್ಬಿಟ್ಟು ನೋಡಿ ಹೀಗಿರುತ್ತಲ್ಲ, ಇಷ್ಟು ಈ ಕೂಡೆ ಎಲ್ಲ ಒಳಗಡೆ ಇರುತ್ತೆ. ಇಷ್ಟು ಒಂದೇ ಡಿಸ್ಟೆನ್ಸ್ ಇಟ್ಟು ಇಲ್ಲಿಗೆ ಹೊಲಿಗೆ ಹಾಕ್ತೀನಿ. ಇದನ್ನು ನಾನು ಹೆಮ್ಮಿಂಗ್ ಮಾಡ್ತೀನಿ. ನೋಡಿ ಕರ್ವಿಂಗ್ ಎಲ್ಲ ಕಚ್ಚ ಹಾಕೊಂಡಿದ್ದೀನಿ. ನೋಡಿ ಈ ಮೂಲೆ ಕೂಡ ಕಚ್ಚ ಹಾಕೊಂಡಿದ್ದೀನಿ. ಈ ಮೂಲೆ ಕೂಡ ತಿರುಗಿಸೋದು ನಾನು ತೋರಿಸ್ತೀನಿ. ನಾನು ಇದು ಹೆಮ್ಮಿಂಗ್ ಮಾಡೋದಕ್ಕೆ ಮಡಿಸಿ ಹೊಲಿತಾ ಇದ್ದೀನಿ. ಮಡಿಸ್ಕೊಳ್ಳುವಾಗಲೇ ಈ ರೀತಿ ಮೂಲೆ ತಿರುಗಿಸಿ ಮಡಿಸಿ ಹೊಲಿಬೇಕು. ಇಲ್ಲಿ ಎಲ್ಲ ಕರ್ವಿಂಗಿಗೂ ಕಚ್ಚ ಹಾಕಿದ್ದೀನಿ. ಕರೆಕ್ಟಾಗಿ ಕೂಳೆ ಒಳಗಡೆ ಬಿಟ್ಬಿಟ್ಟು ಈ ರೀತಿ ಮಡಿಸಿ ಹೊಲಿಬೇಕು. ನೋಡಿ ನಾವು ಈ ರೀತಿ ಹೆಮ್ಮಿಂಗ್ ಮಾಡಬೇಕು ಎರಡೂ ಕಡೆನೂ, ಆವಾಗ ಕರೆಕ್ಟಾಗಿ ಕುತ್ಕೊಳ್ಳುತ್ತೆ. ಈಗ ನೋಡಿ ನಾವು ತೋಳನ್ನು ಹಚ್ಚಬೇಕು. ನೋಡಿ ಇದು ಸೆಂಟ್ರ್ ಪಾಯಿಂಟು, ಭುಜ ಬಾಡಿಗೆ, ಇದು ತೋಳಿಂದು ಸೆಂಟ್ರ್ ಪಾಯಿಂಟು. ನೋಡಿ ಸೆಂಟ್ರ್ ಪಾಯಿಂಟಿಗೆ ಇಟ್ಕೊಂಡು ಸರಿಯಾಗಿ ಒಂದು ಸಲ ಇಟ್ಕೊಂಡು ನೋಡಿ, ಒಂದು ಎರಡನ್ನೂ ಹೊಂದಿಸಿ ನೋಡಿ ಕರೆಕ್ಟಾಗಿ ಬರುತ್ತಾ ಇಲ್ವೋ ನೋಡಿ. ಇನ್ನು ಒಂದು ಸ್ವಲ್ಪ ತೋಳಿಂದೆ ಕೂಡ ಇಷ್ಟು ಎಕ್ಸ್ಟ್ರಾ ಬರುತ್ತೆ. ತೋಳಿಂದ ಇಷ್ಟು ಎಕ್ಸ್ಟ್ರಾ ಬಂದರೆ ಉಳಿಸ್ಬಿಟ್ಟು ಕಟ್ ಮಾಡಿ ಹಾಕ್ಬೋದು, ಆದರೆ ಬಾಡಿದನ್ನೇ ಎಕ್ಸ್ಟ್ರಾ ಉಳಿಸ್ಬಾರ್ದು. ಇವಾಗ ನಾನು ತೋಳನ್ನು ಹಚ್ಚುತ್ತೆ. ನಾನು ಇವಾಗ ಹಿಂಗಿಟ್ಕೊಂಡು ನೋಡಿದಾಗ ಕರೆಕ್ಟಾಗಿ ಬರದೆ ಹೋದ್ರು, ಇದು ಹಚ್ಚುವಾಗ ಕರೆಕ್ಟಾಗಿ ಒಂದೇ ಎರಡು ಕೂಡ ಒಂದೇ ಎಳ್ತಾ ಬಂದಾಗ ಕರೆಕ್ಟ್ ಆದರೂ ಆಗಬಹುದು. ನೋಡಿ ಈಗ ಹೀಗೆ ಹಚ್ಚುವಾಗ ಎರಡನ್ನೂ ಒಂದೇ ಎಳೆತದಲ್ಲೇ ಹಚ್ಚಬೇಕು, ಯಾವುದನ್ನು ಎಳಿಬಾರ್ದು, ಸ್ವಲ್ಪನೇ ಹಚ್ಚಬೇಕು. ನೋಡಿ ಇಟ್ಕೊಂಡಾಗ ಹೆಂಗೆ ಬಂದಿತ್ತು, ಹಚ್ಚುವಾಗಲೂ ಹಾಗೆ ಬಂದಿದೆ. ಈ ಕಡೆ ಒಂದು ಸ್ವಲ್ಪ ಉಳಿದಿದೆ, ಮೇಲ್ಭಾಗದ್ದು ತೋಳಿಂದೇ ಉಳಿಬೇಕು, ಗೊತ್ತಾಯ್ತಾ? ಬಾಡಿದನ್ನ ಉಳಿಸ್ಬಾರ್ದು.
ಅವಾಗ ಫಿನಿಶಿಂಗ್ ಕಟಿಂಗ್ ಬರೋಕ್ಕೋಸ್ಕರ ನಾವು ಎಕ್ಸ್ಟ್ರಾ ಇಟ್ಕೊಂಡು ಆ ರೀತಿ ಮಾಡ್ಕೋಬಹುದು. ನೋಡಿ ಇಷ್ಟು ಅಷ್ಟೇ ಎರಡೂ ಕಡೆನೂ. ನೋಡಿ ತೋಳು ನೀಟಾಗಿ ಬಂತು. ಇದೇ ಥರ ನಾನು ಇನ್ನೊಂದು ತೋಳನ್ನು ಹಚ್ಚುತ್ತೀನಿ. ನೋಡಿ ಈ ಥರ ಎರಡು ಇಲ್ಲಿ ಕಂಕಳು ಕೂಡಬೇಕು. ಮತ್ತು ಇಲ್ಲಿ ಕೂಡ ಇದಕ್ಕೆ ನಾವು ಲಾಸ್ಟ್ ಫಿನಿಶಿಂಗ್ ಅನ್ನೋದು ನೋಡಿ ಇಲ್ಲಿ ಕರೆಕ್ಟಾಗಿ ಕೂಡಿದೆ, ಇಲ್ಲಿ ಕರೆಕ್ಟಾಗಿ ಕೂಡಿದೆ. ನೋಡಿ ಇಲ್ಲಿ ಕಂಕಳು ಕೂಡಿದೆ. ನೋಡಿ ಇಲ್ಲಿ ಬಾಟಮು, ಇಲ್ಲಿ ಎರಡನ್ನೂ ಈ ಕಡೆಗೆ ಮಡಿಸ್ಕೊಂಡ್ರೆ ಕರೆಕ್ಟಾಗಿ ಬಾಟಮ್ ಕೊಡುತ್ತೆ. ಇದನ್ನೇ ನಾವು ಲಾಸ್ಟ್ ಫಿನಿಶಿಂಗ್ ಅನ್ನೋದು. ನೋಡಿ ಈ ಕಡೆನೂ ಇಷ್ಟು ಎಕ್ಸ್ಟ್ರಾ, ಈ ಕಡೆನೂ ಇಷ್ಟು ಎಕ್ಸ್ಟ್ರಾ. ನಾವು ಹೊಲಿಗೆ ಹಾಕಾದ್ಮೇಲೆ ಇದನ್ನು ನೀಟಾಗಿ ಇದ್ರ ಸಮಕ್ಕೆ ನೀಟಾಗಿ ಕಟ್ ಮಾಡಿ ಲಾಸ್ಟ್ ಫಿನಿಶಿಂಗು ಕಟ್ಟಿಂಗ್ ಕೂಡ ಮಾಡಬಹುದು. ಓಕೆನಾ? ನಾನು ಇನ್ನೊಂದು ತೋಳನ್ನು ಹಚ್ಕೋತೀನಿ. ನೋಡಿ ಇವಾಗ ಹೆಮ್ಮಿಂಗ್ ಮಾಡಲಿಕ್ಕೆ ತೋಳನ್ನು ಎಷ್ಟು ಮಡಿಸಿದ್ದೀನಿ ನೋಡಿ. ಈ ಕಡೆ ಲಾಸ್ಟು ಎಂಡಿಂಗು ಕೂಡ ಕರೆಕ್ಟಾಗಿ ಬಂದಿದೆ. ಇಲ್ಲಿ ನೋಡಿ ನಾವು ಇಲ್ಲಿ ಈ ಮಡಿಸ್ಕೊಂಡಾಗ ಹಿಂಗೆ ವ್ಯತ್ಯಾಸ ಬರುತ್ತಲ್ಲ, ಇದನ್ನು ಲಾಸ್ಟ್ ಕಟ್ಟಿಂಗು ಈ ರೀತಿ ನೀಟಾಗಿ ಮಾಡಿಬಿಟ್ರೆ ಕರೆಕ್ಟಾಗಿ ಆಗುತ್ತೆ. ಇದು ನೋಡಿ ಒಂದಕ್ಕೊಂದು ಎಷ್ಟು ಪೂರಕವಾಗಿ ಎಷ್ಟು ನೀಟಾಗಿದೆ, ಗೊತ್ತಾಯ್ತಾ? ಈ ಥರ ಮಾಡಬೇಕು. ಈಗ ನಾವು ಇಲ್ಲಿಗೆ 4 ಹೊಲಿಗೆ ಹಾಕಬೇಕು. ಹೊಲಿಗೆ ಹಾಕಾದ್ಮೇಲೆ ಹಿಂಭಾಗದ ಡಾಚಿಗೆ ನಾವು ಅಳತೆ ಹಿಡಿದು ಡಾಚ್ ಹಿಡಿಬೇಕು. ಓಕೆನಾ? ನೋಡಿ ಲಾಸ್ಟ್ ಫಿನಿಶಿಂಗಲ್ಲಿ ಇಲ್ಲಿ ನಾವು ತೋಳನ್ನು ಅಳತೆ ಇಟ್ಕೋಬೇಕು. ನೋಡಿ ಇಲ್ಲಿ ನಮಗೆ ಇದು ಇಲ್ಲಿ ಒಂದು ಹೊಲಿಗೆ ಇದು ಮಾಡಿದ್ದಾರೆ ನೋಡಿ. ಇಲ್ಲಿಂದ ಇದೇ ಥರ ಒಂದು 4 ಹೊಲಿಗೆ ಹಾಕಬೇಕು, ಗೊತ್ತಾಯ್ತಾ? ಈಗ ನೋಡಿ ಇದನ್ನು ಇಟ್ಕೊಂಡು ಇಲ್ಲಿಗೆ ಅದೇ ಥರ ಈ ಥರ ಗುರ್ತು ಹಾಕ್ಕೊಂಡು ಈ ಗೆರೆಗೆ ಕೂಡಿಸ್ಬೇಕು. ಆಮೇಲೆ ಲಾಸ್ಟಿಗೆ ಇಲ್ಲಿ ಕೂಡ ಇದೇ ರೀತಿ ನೀವು ಇಟ್ಕೊಂಡ್ಬಿಟ್ಟು ಒಂದು ಟೇಪ್ ಇಟ್ಕೊಂಡು ಇಲ್ಲಿಗೆ ಉದ್ದ ಗೆರೆ ಹಾಕಿದ್ರು ಬರುತ್ತೆ. ಹಿಂಗೆ ನೀವು ಇಲ್ಲಿಂದ ಸೀದಾ ಹೊಲಿಗೆ ಹಾಕಿದ್ರು ಬರುತ್ತೆ. ಈ ರೀತಿ ನೀವು ಲಾಸ್ಟ್ ಫಿನಿಶಿಂಗ್ ಮಾಡಬೇಕು. ನೋಡಿ ಸೈಡ್ ಕೂಡಿಸಿದ್ದೀನಿ, ಎಲ್ಲ 4 ಹೊಲಿಗೆ ಹಾಕಿದ್ದೀನಿ. ಈ ಕಡೆಗೂ ಕೂಡ ನೋಡಿ, ಈ ಕಡೆಗೂ ಕೂಡ 4 ಹೊಲಿಗೆ ಹಾಕಿದ್ದೀನಿ. ಈಗ ನಾವು ಸೊಂಟದ ಸುತ್ತಳತೆ ನೋಡಬೇಕು. ಲಾಸ್ಟಿಗೆ ನಾವು ಫಸ್ಟಿಗೆ ಹಿಡ್ದಿಲ್ಲ, ಇದು ಕೂಡ ಕರೆಕ್ಟಾಗೇ ಬರುತ್ತೆ. ಏಕೆಂದರೆ ನೋಡಿ ಮುಂಭಾಗದ್ದು ಕರೆಕ್ಟಾಗಿದೆ, ಇದು ಕೂಳೆ. ನೋಡಿ ಈ ಕಡೆದು ಕೂಡ ಕರೆಕ್ಟಾಗೇ ಇದೆ ನೋಡಿ ಇಲ್ಲಿಗೆ. ಇವಾಗ ನೋಡಿ ಇದು ಡಾಚ್ ಹಿಡಿಬೇಕು. ಇದು ಎಷ್ಟು ಜಾಸ್ತಿ ಆಗಿದೆ ಅಂತ ತಿಳ್ಕೊಂಡ್ಬಿಟ್ಟು ನಾವು ಮುಕ್ಕಾಲು ಇಂಚು ಹಿಡಿಬೇಕು ಅಂತ ಹೇಳಿದ್ವಿ ನೋಡಿ. ಇದಿಷ್ಟಿದೆ, ಇದಕ್ಕೆ ಎಷ್ಟು ಜಾಸ್ತಿ ಆಗಿದೆ ಅಂತ ತಿಳ್ಕೊಬೇಕು ನಾವು. ನೋಡಿ ಇಷ್ಟಿದೆ, ಇದರಲ್ಲಿ 2 ಡಾಚ್ ಹಿಡಿಬೇಕು. ಇವಾಗ ನೋಡಿ ಹೀಗೆ ಮಡಿಸಿದರೆ ಇಷ್ಟು ಉದ್ದ ಬರುತ್ತೆ. ಇದು ಪರ್ಫೆಕ್ಟು ಮುಕ್ಕಾಲು ಇಂಚು 2 ಡಾಚ್ ಆಗುತ್ತೆ ನೋಡಿ. ಇದು
ಕರೆಕ್ಟಾಗಿದೆ ಬ್ಲೌಸ್. ನಾವು ಕಟ್ ಮಾಡಬೇಕಾದ್ರೆ ಹೇಗೆ ಅಳತೆ ಕರೆಕ್ಟಾಗಿತ್ತೋ ಈಗ ಹೊಲಿದಾಗಲೂ ಕೂಡ ಅದೇ ಥರ ಕರೆಕ್ಟಾಗಿದೆ. ಈಗ ನಾವು 2 ಡಾಚ್ ಹಿಡಿಯೋದಕ್ಕೆ ನೋಡಿ, ಈ ಭುಜದ ಮಧ್ಯಭಾಗದಿಂದ ಇಲ್ಲಿ ಹಿಡಿಯೋದಕ್ಕೆ ಇಲ್ಲಿ ಒಂದು ಮಾರ್ಕ್ ಮಾಡ್ಕೋಬೇಕು. ಆಮೇಲೆ ಈ ಕಡೆ ಒಂದು ಮಾರ್ಕ್ ಮಾಡಿ ಈಗ ಡಾಚ್ ಹಿಡಿತೀವಿ. ನೋಡಿ, ಇಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈ ಕಡೆಗೂ ಕೂಡ ಒಂದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಈ ಕಡೆಗೆ ಒಂದು ಡಾಚು, ಈ ಕಡೆಗೆ ಒಂದು ಡಾಚು, 2 ಡಾಚನ್ನು ಹಿಡಿಬೇಕು. ನೋಡಿ, ನಾವು ಡಾಚನ್ನು ಹಿಡಿಬೇಕಾದ್ರೆ ಇದರಿಂದ ಮೇಲ್ಭಾಗಕ್ಕೆ ಬರಬಾರ್ದು, ಅದಕ್ಕೆ ಇಷ್ಟುದ್ದ ಹಿಡಿಬೇಕು. ಈಗ ಈ ಕಡೆ ಕೂಡ ಅಷ್ಟೇ. ನೋಡಿ, 2 ಡಾಚನ್ನು ಹಿಡ್ದಾಗಿದೆ. ಇವಾಗ ಇದನ್ನೊಂದನ್ನು ಹೆಮ್ಮಿಂಗ್ ಮಾಡಬೇಕು. ಈಗ ಒಂದು ಸತಿ ಅಳತೆ ನೋಡ್ಕೊಳ್ಳೋಣ. ನೋಡಿ, ಬ್ಲೌಸು ಕರೆಕ್ಟಾಗಿದೆ. ಇಲ್ಲಿ ನೋಡಿ, ಇಷ್ಟು ಮಾತ್ರ ಜಾಸ್ತಿ ಇದೆ. ಇದು ಕಾಟನ್ ಅಲ್ವಾ, ಅದು ನೀರಿಗೆ ಹಾಕಿದ್ಮೇಲೆ ಕರೆಕ್ಟು ಶಿಂಕ್ ಆಗುತ್ತೆ. ಈಗ ನೋಡಿ, ತೋಳನ್ನು ಹೆಮ್ಮಿಂಗ್ ಮಾಡಬೇಕು, ಕುತ್ತಿಗೆ ಕೂಡ ಹೆಮ್ಮಿಂಗ್ ಮಾಡಬೇಕು. ನೋಡಿ, ನಾನು ಹೆಮ್ಮಿಂಗ್ ಮಾಡ್ತಾ ಇದ್ದೀನಿ. ನೋಡಿ, ಇವಾಗ ಇದು ಸಿಂಪಲ್ ಬ್ಲೌಸ್ ಆಗಿದೆ. ಇವಾಗ ನಾನು ಅದನ್ನು ಒಂದು ಸ್ವಲ್ಪ ಗ್ರ್ಯಾಂಡಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಏನಿಲ್ಲ, ಇದಿಷ್ಟನ್ನು ಈ ಲೇಸನ್ನು ಈ ಬ್ಲೌಸಿಗೆ ಇಲ್ಲಿ ಹಚ್ಚುತ್ತೀನಿ, ಮತ್ತು ತೋಳಿಗೂ ಕೂಡ ಹಚ್ಚುತ್ತೀನಿ. ಈಗ ನಾನು ಈ ಕಲರ್ ದಾರ ಹಾಕ್ಕೊಂಡು, ಯೆಲ್ಲೋ ಕಲರ್ ದಾರ ಹಾಕ್ಕೊಂಡು, ಮೇಲ್ಗಭಾಗಕ್ಕೆ ಮಾತ್ರ ಯೆಲ್ಲೋ ಕಲರ್ ದಾರ ಹಾಕ್ಕೊಂಡು ಇದನ್ನು ನಾನು ಇವಾಗ ಜಾಯಿಂಟ್ ಮಾಡ್ತೀನಿ. ನೋಡಿ, ಮೇಲ್ಗಡೆ ಹಳದಿ ದಾರ ಹಾಕ್ಕೊಂಡು ಒಳಗಡೆ ಇದೇ ಕಲರ್ ದಾರ ಹಾಕ್ಕೊಂಡು ಹಚ್ಚಿದರೆ ಈ ರೀತಿ ಬರುತ್ತೆ. ನೋಡಿ, ತೋಳಿಗೆ ನಾನು ಹಚ್ಚಿದ್ದೀನಿ. ಇದು ಒಂದು ಸ್ವಲ್ಪ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಈಗ ನಾನು ಇನ್ನೊಂದು ತೋಳಿಗೂ ಹಚ್ಬಿಟ್ಟು ನೆಕ್ಕಿಗೆ ಕೂಡ ಇದೇ ರೀತಿ ಹಚ್ತೀನಿ. ನೋಡಿ, ಬ್ಯಾಕ್ ನೆಕ್ಕಿಗೆ ಈ ರೀತಿ ನಾನು ಲೇಸ್ ಹಚ್ಚಿದ್ದೀನಿ, ಮತ್ತು ತೋಳಿಗೆ ಕೂಡ ಲೇಸ್ ಹಚ್ಚಿದ್ದೀನಿ. ಇದು ಸಿಂಪಲ್ ಬ್ಲೌಸ್ ಹೋಗಿ ಒಂದು ಸ್ವಲ್ಪ ಗ್ರ್ಯಾಂಡ್ ಆಗಿದೆ. ಇಲ್ಲಿಗೆ ಕಟ್ಟೋ ದಾರ ಮಾಡ್ತೀನಿ. ಈಗ ನೋಡಿ, ಅಳತೆ ನೋಡಿ, ಹೊಲ್ದಾದ್ಮೇಲೆ ತಕ್ಷಣ ನಾವು ಐರನ್ ಮಾಡ್ತೀವಿ. ನೋಡಿ, ಬ್ಯಾಕ್ ನೆಕ್ ಡಿಸೈನು ಈ ರೀತಿ ಕೂರುತ್ತೆ.